ಅಥಣಿಯಲ್ಲಿ ರಾವಸಬಣ್ಣ ಐಹೊಳೆಯವರು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಲೇಔಟ್ ಅನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಥಣಿಯಲ್ಲಿ ಹೆಚ್ಚು ಕಡಿಮೆ ಎಲ್ಲಿ ನೀವು ಕೇಳಿದ್ರೆ ಪ್ಲಾಟ್ ಎಲ್ಲಿ ತೊಗೊಂಡ್ರೆ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಹೇಳ್ತಾರೆ ಜನ ರಾವಸಬಣ್ಣ ಐಹೊಳೆಯವರೆಲ್ಲ ಕೇಳ್ತಾರೆ. ಯಾಕಂದ್ರೆ ಹಿಂದಕ್ಕೆ ಪುರಸಭೆ ಒಂದು ಎಲೆಕ್ಷನ್ ನಡೆದಂಥ ಟೈಮ್ದಲ್ಲಿ ಅವ್ರ ಜೊತೆ ನಾನು ಕ್ಯಾನ್ವಾಸ್ಗೆ ಹೋಗಿದ್ದೆ. ಹೋದಂಥ ಸಂದರ್ಭದಲ್ಲಿ ಅವರೆಲ್ಲ ಇವ್ರ ಪರಿಚಯ ಅವ್ರಿಗಿತ್ತು, ಆದ್ರೆ ಅವ್ರ ಪರಿಚಯ ಇವ್ರಿಗೆ ಇದ್ದಿದ್ದಿಲ್ಲ. ಕೇಳಿದಾಗ ಹೇಳ್ತಿದ್ರು ಅವರು, ಅಣ್ಣವ್ರ ನೀವು ನಿಮ್ಮಲ್ಲೇ ನಾವು ಪ್ಲಾಟ್ ತೊಗೊಂಡಿವಲ್ಲಿ, ನೀವ ಕೊಟ್ಟಿರಲಿಲ್ಲ ಪ್ಲಾಟ್ ಅನ್ನೋರು. ಅಂದ್ರೆ ಪ್ರತಿಯೊಂದು ಅಥಣಿ ಪಟ್ಟಣ ಆಗಿರ್ತಕ್ಕಂಥ ಈ ಅಥಣಿ ಪಟ್ಟಣದಲ್ಲಿ ಪ್ರತಿಯೊಬ್ಬರಿಗೂ ಚಿರಪರಿಚಿತ ಆದಂಥ ವ್ಯಕ್ತಿ ಯಾರಂದ್ರೆ ರಾವಸಬಣ್ಣ ಐಹೊಳೆ ಅಂದ್ರೆ ದಯವಿಟ್ಟು ತಪ್ಪಾಗಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಒಂದು ಅವ್ರ ಸ್ವಭಾವ ನೋಡ್ಬೇಕು. ಎಲ್ಲರೂ ನಾ ಬೆಳೆಯುವುದರಲ್ಲ ಜೊತೆಗೆ ನಮ್ಮ ಜೊತೆ ಎಲ್ಲರನ್ನೂ ಬೆಳೆಸ್ಕೊಂಡ ಹೋಗತಕ್ಕಂಥ ಒಂದು ಗುಣ ಯಾರಲ್ಲಿದ್ರೆ ಅದು ರಾವಸಬಣ್ಣ ಐಹೊಳೆಯವರಲ್ಲಿ. ಅದೇ ರೀತಿಯಾಗಿ ಹೆಚ್ಚಿನ ಅಥಣಿಯಲ್ಲಿ ಎಲ್ಲ ಒಂದು ಲೇಔಟನ್ನು ಬಡ ಇರಲಿ ಯಾರೇ ಇರಲಿ ಅವರೊಂದೀಗ ಅವ್ರದೇ ಒಂದು ಅರಣ್ಯ ಭೂಮಿ ಒಂದು ಸಹಕಾರ ಸಂಸ್ಥೆ ಕೂಡ ಆಗಿದೆ ಬ್ಯಾಂಕು. ಆ ಬ್ಯಾಂಕಿನಿಂದ ಕೊಡ್ತಕ್ಕಂಥ ಒಂದು ಪ್ಲಾಟವನ್ನು ಅವರು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಯಾರು ಬಡ ಜನರಿದ್ದಾರೆ ಹೆಚ್ಚಿನ ಒಂದೇ ಅವ್ರ ಮೇಲೆ ಒಂದು ಅನುಕಂಪ ಜಾಸ್ತಿ. ಯಾಕಂದ್ರೆ ಬಡತನ ಏನು ಎಂಬುದು ಅವ್ರಿಗೆ ಗೊತ್ತು. ಯಾಕಂದ್ರೆ ಹೊಟ್ಟೆಪಾಡಿಗಾಗಿ ತಾವಸಿ ಎಂಬ ಒಂದು ಪುಟ್ಟ ಹಳ್ಳಿಯಿಂದ ಅಥಣಿ ಗ್ರಾಮಕ್ಕೆ ಹೊಟ್ಟೆಪಾಡಿಗೆ ಬಂದಂತ ವ್ಯಕ್ತಿಗಳು ಇವತ್ತು ಅಥಣಿ ಪಟ್ಟಣದಲ್ಲಿ ಒಂದು ರಿಯಲ್ ಎಸ್ಟೇಟ್ ಒಂದು ಓನರ್ ಆಗಿ ಬೆಳಿಬೇಕಾದ್ರೆ ಅವರಲ್ಲಿರ್ತಕ್ಕಂಥ ಸೌಮ್ಯ ಸ್ವಭಾವ, ಪ್ರೀತಿ, ವಾತ್ಸಲ್ಯ, ಮಮತೆಯ ಕರುಣೆಯ ಫಲವಾಗಿ ಅವರು ಎತ್ತರಕ್ಕೆ ಬೆಳೀತಾ ಇದ್ದಾರೆ. ಬರುವಂತ ದಿವಸದೊಳಗ ಅವ್ರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆದು ರಾಜಕೀಯವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಎಲ್ಲ ರೀತಿಯಿಂದ ಬೆಳೆದು ಎಲ್ಲರಿಗೂ ಒಂದು ಸಹಾಯ ಸಹಕಾರವನ್ನ ತಾವು ಹೆಂಗೆ ಅವ್ರು ಬೆಳವಣಿಗೆ ಆಗ್ತಾ ಅವ್ರ ಜೊತೆಗೇನೆ ತಮ್ಮನ್ನ ಎಲ್ಲರನ್ನು ಬಡ ಜನರನ್ನ ತಮ್ಮ ಜೊತೆ ಕಟ್ಕೊಳ್ಳೋಂಥ ಸ್ವಭಾವ ಯಾವತ್ತು, ಆ ಸ್ವಭಾವಕ್ಕೆ ನಾವು ಯಾವತ್ತು ಕೃತಜ್ಞತೆ ಆಗೋಣ ಅನ್ನೋ ಒಂದು ಭಕ್ತಿಪೂರ್ವಕ ಅವ್ರಿಗೆ ಹೇಳ್ತಾ ಇದ್ದೇನೆ. ಇಲ್ಲಿ ಆಗಮಿಸಿದಂತ ಇನ್ನು ಐಹೊಳೆಯವ್ರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಈಗ ಅವರು ಹೇಳಿದ್ರೆ ಹಿಂಗ ಒಬ್ರು ಭಾಳ ಆತ್ಮೀಯರು, ಎಲ್ಲಿ ಕಲ್ಲು ಹೋಗಿತಿರ್ಲ ಕಲ್ಲು ಹೋಗಿ ಎಲ್ಲಿ ಬೀಳ್ತದ ಅಲ್ಲಿ ಅವ್ರದ ಪ್ಲಾಟ್ ಅನ್ನೋದು, ಅವ್ರದ ಜಾಗ ಅನ್ನೋದು. ಅದ್ರ ಒಂದೇನ ಯಾವುದೇ ಇವತ್ತಿಗೆ ಈ ಲೇಔಟ್ಗಳನ್ನ ಏನು ಮಾಡ್ತಾರಲ್ಲ ಇದ್ರಾಗ ಒಂದು ವಿಶ್ವಾಸ ಅನ್ನೋದು ಭಾಳ ಮುಖ್ಯ ಇರ್ತದೆ. ಈಗ ಯಾರೇ ಒಬ್ಬ ವ್ಯಕ್ತಿ ಈ ಲೇಔಟ್ ಒಂದು ತೊಗೋಬೇಕಾಯ್ತಂದ್ರೆ ತಮ್ಮ ಒಬ್ಬ ನೌಕರಸ್ಥರು ಇರ್ಬೋದು ಅಥವಾ ಯಾರೋ ಸಾಮಾನ್ಯ ಜನ ಇರ್ಬೋದು, ಒಂದು ವಿಶ್ವಾಸ ಮ್ಯಾಗ ತೊಗೊಂಡಿರ್ತಾನವ. ಯಾಕಂದ್ರೆ ಅಲ್ಲಿ ಮೊದಲ ಮೂಲಭೂತ ಸೌಲಭ್ಯಗಳು ಎಲ್ಲ ಆಗಬೇಕು ಪ್ರತಿಯೊಂದು ಲೇಔಟ್ದಾಗ. ಈಗ ನಾವು ಕೆಲವೊಂದು ಲೇಔಟ್ಗಳು ತೊಗೊಂಡು ನಾವು ಮನೆ ಕಟ್ಟಿದ್ದೀವಿ, ಬಟ್ ಅಲ್ಲಿ ಯಾವುದೇ ರೀತಿ ಮೂಲಭೂತ ಸೌಲಭ್ಯಗಳಿಲ್ಲ. ಇವತ್ತಿಗೂ ನಮ್ಗೆ ರಸ್ತೆಗಳಿಲ್ಲ, ಆದರೂ ಅಥಣಿ ಸಿಟಿ ಒಳಗೆ ಅದಾವೆ ಕೆಲವೊಂದು. ಈಗ ರಾವಸಬ ಐಹೊಳೆಯವ್ರು ಕೆಲವು ಲೇಔಟ್ಗಳು ಏನು ಮಾಡ್ತಾ ಇದ್ದಾರಲ್ಲ, ಇಲ್ಲಿ ಒಳ್ಳೆ ಮೂಲಭೂತ ಸೌಲಭ್ಯಗಳು ಕೊಡೋದ್ರ ಮುಖಾಂತರ ಲೇಔಟ್ಗಳನ್ನು ಇದು ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಅವರು ಭಾಳ ಬಡತನದಿಂದ ಬಂದವ್ರು. ಯಾಕಂದ್ರೆ ನಾವು ಭಾಳ ಸಮೀಪದಿಂದ ನೋಡ್ತೀವಿ. ಮುಂಚಿತವಾಗಿ ಅವರು ಒಂದು ಟೈಲರಿಂಗ್ ಕೆಲಸ ಮಾಡೋದ್ರ ಮುಖಾಂತರ ಇವತ್ತು ಈ ಮಟ್ಟಕ್ಕೆ ಬಂದಾರಂದ್ರೆ ಭಾಳ ಅವರು ಎಫರ್ಟ್ ಭಾಳ ಇದು ಐತಿ. ಆದ್ರೆ ಒಂದು ಎಲ್ಲೋ ಏನು ನನಗೆ ಏನು ಅನ್ನಿಸ್ತದ ಅಂದ್ರೆ ಎಲ್ಲ ಅವ್ರ ಲೇಔಟ್ಗಳು ಕೆಲವೊಂದು ಹೆಸರು ಬಿಟ್ಟರು. ಸತ್ಯಮ್ ಅನ್ನೋದು ಯಾಕೆ ಹೆಸರು ಬಿಟ್ಟರು ಅಂತ ಗೊತ್ತಾಗಲ್ಲ. ಈ ಸತ್ಯಮ್ ಅನ್ನೋದು ಏನೈತಿಲ್ಲ, ಈ ಸತ್ಯಮ್ ಟೇಲರ್ ಅಂತ ಫಸ್ಟ್ ಅವ್ರ ಅಂಗಡಿ ಹೆಸರು ಐತಿ. ಇಲ್ಲೇ ಅಂಬೇಡ್ಕರ್ ಸರ್ಕಲ್ದಾಗ ಒಂದು ಸಣ್ಣದ ಅಂಗಡಿ ಇತ್ತು. ಅದೊಂದು ಎಲ್ಲಾರ ಹೆಸರು ಇಡ್ಬೇಕಂತ ಇನ್ನೂ ಐತಿ, ಅದು ಸತ್ಯಮ್ ಎಲ್ಲೇ ಐತಿ, ಬಟ್ ನಾನು ನೋಡಿಲ್ಲ. ಬಟ್ ಅದೊಂದು ಎಲ್ಲಾರ ಲೇಔಟ್ಗೆ ಹೆಸರು ಇಡಬೇಕು ಅವ್ರ ಸ್ವಂತ ಲೇಔಟ್ಗೆ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ನಾವು ಮೂರು ಎಲ್ಲಿಂದ ಬೆಳೆದಿದ್ದೀವಲ್ಲ ಅದನ್ನು ಮರಿಬಾರ್ದು ಅಂತೇಳಿ ಒಂದು ಮನವಿ ಅವ್ರ ಹತ್ರ. ಮತ್ತು ಈಗಾಗಲೇ ನಾವು ಕಳೆದ ಹಲವಾರು ಎಲೆಕ್ಷನ್ ಚುನಾವಣೆಗಳನ್ನು ನಾವು ನೋಡಿ ಅವರು ಈ ಬರೀ ಅವ್ರ ಕಡೆ ತೊಗೊಂಡಂಥ ಎಷ್ಟೋ ಜಾಗಗಳನ್ನು ತೊಗೊಂಡಂಥ ಎಷ್ಟೋ ಜನ ಸುಮಾರು ಒಂದು 10,000 ವೋಟ್ರೆ ಮೊನ್ನೆ ನಮ್ಮ MP ಎಲೆಕ್ಷನ್ದಾಗ ಬಿದ್ದು ಅವರು ವೈಯಕ್ತಿಕವಾಗಿ ಅವರು ಕೆಲ ಸಮುದಾಯದ ಬಿಟ್ಟು ಅವರು ವೈಯಕ್ತಿಕ ತೊಗೊಂಡಂಥ ಇದು ಅವರಿಂದ ನಮಗೆ ಅನುಕೂಲ ಆಯಿತು. ಇದ್ರ ಜೊತೆಯಲ್ಲಿ ಇನ್ನೊಂದು ಏನಾಗ್ತದ, ಮೊನ್ನೆ ಕೆಲವೊಂದು ಚುನಾವಣೆಗೆ ಹೋಗಿದ್ದೀವಿ ನಾವು. ಆ ಚುನಾವಣೆ ಒಳಗೆ ಬಿಡೋದಲಾಗಿದ್ರು, ನಮ್ಮ ಗಾಡಿ ಒಳಗೆ ಬಿಡೋದಲಾಗಿದ್ರು. ಎಲ್ಲೋ ದೂರಿಂದ ಪೊಲೀಸ್ ನೋಡ್ದೆ, ಪಟ್ ನೀವು ಹೊಡ್ಕೊತ ಬಂದು ಇವ್ರು ನೋಡಿದ ತಕ್ಷಣ ಬರ್ರಿ ರಾವಸಬಣ್ಣ ಬರ್ರಿ ಅಂತೇಳಿ ನಮ್ಗೆ ಪರಿಚಯನೇ ಇಲ್ಲ. ನಮ್ಮನ್ನ ಇದು ಬೇರೆ ಗಾಡಿ ತೆಗೆದು ಒಳಗೆ ಬಿಟ್ಟು. ಅಂದ್ರೆ ಇದು ಯಾಕೆ ಹೇಳಕತ್ತೀನಪ್ಪ ಅಂತಂದ್ರೆ ಎಲ್ಲೋ ಒಂದು ಕಡೆ ಚುನಾವಣೆಗೆ ಹೋದಲ್ಲಿ ಅಲ್ಲಿ ಒಬ್ಬ ಗುರುತಿಸಿದ ವ್ಯಕ್ತಿ ಅಂದ್ರೆ ಅವನು ನಾವು ಹೇಳೋದು ನಾನು ನಿಮ್ಗೆ ಜಾಗ ತೊಗೊಂಡಿನ್ರಿ ಅಂತೇಳಿ. ಅಂದ್ರೆ ರಾಜ್ಯದ ಹಲವಾರು ಕಡೆ ಅದಾರ ಇವತ್ತು. ಬೆಂಗಳೂರು ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಬಿಜಾಪುರ ಇರ್ಬೋದು, ಬೀದರ್, ಅದೇನತ್ತಾರಲ್ಲ
ಇದು ಕೊಡಗ ಇಲ್ಲಿ ಚಾಮರಾಜನಗರ ಸಂಸ್ಥೆಯ ಮಾಲೀಕರಾದಂತ ಬಸವಣ್ಣ ಒಂದ್ ಮಾತನ್ನ ಹೇಳ್ಬೇಕಂದ್ರೆ ಎಲ್ಲರ ಅಪೇಕ್ಷೆ ಮೇರೆಗೆ ಚಪ್ಪಾಳೆ ಮೂಲಕ ಅವ್ರು ಮಾತಾಡಂತ ಹೇಳ್ಬೇಕು. ಎಲ್ಲರಿಗೂ ನಮಸ್ಕಾರ. ಇವತ್ತು ಅಥಣಿ ನಗರದ ಸುವರ್ಣ ವಿದ್ಯಾಭೂಮಿ ಅನ್ನುವಂಥ ನ್ಯೂ ಸುವರ್ಣ ವಿದ್ಯಾಭೂಮಿ ಲೇಔಟ್ ಓಪನಿಂಗ್ ಆಗಮಿಸಿದ ನಮ್ಮ ಆತ್ಮೀಯರು ಹಿರಿಯರಾದಂಥ ರಮೇಶ್ ಅಣ್ಣ ಸಿಂಗಿ ಅವರೇ, ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಾದ ಹಾಗೂ ಆತ್ಮೀಯರಾದಂಥ ರಾಜು ಹಳದಮಳವರೇ, ಅಶೋಕಣ್ಣ ಮಾನೆ ಅವರೇ, ಭಾಗವಾನ್ ಅವರೇ, ಹಾಗೂ ರಾಜು ರಾಜಂಗಳವರೇ, ಹನುಮಂತ ಅರ್ಧಾವ್ರವರೇ, ಕುಮಾರ್ ಗಸ್ತಿ ಅವರೇ, ಅವರೆಲ್ಲ ಸ್ನೇಹಿತರೆ ಭಾಳ ಮಂದಿ ಅದಾರೆ. ಎಲ್ಲರ ಹೆಸರು ತೊಗೊಳ್ಳೋದು ಟೈಮ್ ಆಗ್ತದೆ. ಇವತ್ತು ಈ ಒಂದು ಸುವರ್ಣ ವಿದ್ಯಾಭೂಮಿ ಅನ್ನುವಂಥ ಲೇಔಟನ್ನು ನಾವು ಗಾರ್ಡನ್ ಹಾಗೂ ಕಮಾನ್ ಉದ್ಘಾಟನೆ ಮಾಡುವುದರೊಂದಿಗೆ ಇವತ್ತು ಚಾಲನೆಯನ್ನು ಕೊಟ್ಟಿವಿ. ಅಥಣಿಯಲ್ಲಿ ಅನೇಕ ಹೊಸ ಲೇಔಟ್ಗಳು ಆಗ್ಯಾವ. ಆದರೆ ಇದೊಂದು ವಿಭಿನ್ನ ರೀತಿಯಿಂದ ಇಲ್ಲಿ ಸಿಸಿ ಗಟಾರ್ ಆಗಿರ್ಬೋದು, UGD ಡ್ರೈನೇಜ್ ಆಗಿರ್ಬೋದು, 24 ತಾಸು 24x7 ನೀರಿನ ವ್ಯವಸ್ಥೆ ಆಗಿರ್ಬೋದು, ಅನೇಕ ಒಳ್ಳೆಯ ಈ ಒಂದು ಲೇಔಟ್ಗೆ ಎಲ್ಲ ಪ್ಲಾಟ್ಗಳನ್ನು ತೊಗೊಂಡವ್ರಿಗೆ ಒಳ್ಳೆಯ ಎಲ್ಲ ಫೆಸಿಲಿಟಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಈ ಒಂದು ನಮ್ಮ RNA ಲ್ಯಾಂಡ್ ಡೆವಲಪರ್ಸ್ ವತಿಯಿಂದ ಇವತ್ತು ಮಾಡ್ಲತ್ತೀವಿ. ಇದು 15 ಎಕರೆ ಲೇಔಟ್ ಆಗ್ಯದ, NA ಆಗ್ಯದ, KGP ಆಗ್ಯದ, ಟೌನ್ ಪ್ಲಾನಿಂಗ್ ಆಗ್ಯದ. ಆಲ್ರೆಡಿ ಬುಕ್ಕಿಂಗ್ ಸೇಲ್ ಚಾಲೂ ಅದಾವ. ಈ ಒಂದು ಲೇಔಟನ್ನು ಅಥಣಿಯಲ್ಲಿ ಒಳ್ಳೆಯ ರೀತಿಯಿಂದ ಡೆವಲಪ್ಮೆಂಟ್ ಮಾಡಿ ಎಲ್ಲರಿಗೆ ಸಹಾಯ ಆಗುವಂಥ ಒಂದು ಭೂಮಿ RNA ಲ್ಯಾಂಡ್ ಡೆವಲಪರ್ಸ್ ಬ್ಯಾಂಕ್ ಅನ್ನುವಂಥ ಬ್ಯಾಂಕ್ದಿಂದ ನಾವು ಈ ಒಂದು ಪ್ಲಾಟ್ಗಳಿಗೆ ಲೋನ್ ವ್ಯವಸ್ಥೆಯನ್ನು ನಮ್ಮ ಎಲ್ಲ ಡೈರೆಕ್ಟರ್ಗಳು ಕೂಡಿ ಮಾಡಿದ್ದೀವಿ. ಇಂಥ ಒಂದು ಯೋಜನೆ ಇವತ್ತು ನಮ್ಮ ಅಥಣಿಯಲ್ಲಿ ಹೆಮ್ಮರವಾಗಿ ಬೆಳೀಲಿ. ಇವತ್ತು ಅಥಣಿಯಲ್ಲಿ ಇಷ್ಟೊಂದು ಪ್ಲಾಟ್ಗಳು ಬೆಳೀಲಿಕ್ಕೆ ಎಲ್ಲ ನಮ್ಮ ಪ್ಲಾಟ್ ತಗೊಳ್ಳೋಂಥ ಎಲ್ಲ ಹಿತೈಷಿಗಳು ಮತ್ತು ಜಮೀನು ಕೊಟ್ಟಂಥ ಎಲ್ಲ ಈ ಒಂದು ಜಮೀನು ಮಾಲೀಕರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.